जौहर ग्लोरियस स्कूल बेहतरीन तालीम का मरकज अपोजिट बिलाल मस्जिद मायलूर पब्लिक 7 न्यूज में आप सभी दर्शकों का स्वागत है। डॉक्टर बाबा साहेब अम्बेडकर के 134वें जन्मदिन पर वितरण किए गए 134 पौधे। जय भीम न्यूज के बीदर जिला रिपोर्टर जय भीम शर्मा ने बाबा साहेब अम्बेडकर जयंती पर 134 पौधे लोगों में वितरण किए। इस अवसर पर अन्य दलित संगठनों के सदस्यों को भी इनके साथ देखा गया। इस खुशी के अवसर पर उमेश कुमार स्वालेकर ने मीडिया द्वारा बात की और भीमराव अंबेडकर की 134वीं जयंती की शुभकामनाएं भी दी और कार्यक्रम के संबंधित विस्तार से बताया और बाबा साहेब के 134वें जयंती पर 134 पौधे वितरण करने का महत्व भी इन्होंने इन्हीं की जबानी बताया। समस्त नाडिನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಆಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಒಂದು ವಿಭಿನ್ನವಾದ ಐತಿಹಾಸಿಕ ಅಂತ ಅನ್ಬೋದು. ಎಲ್ಲರೂ ಅನ್ನದಾನ ಮಾಡ್ತಾರೆ ಮತ್ತು ಯಾರ್ಯಾರು ವಿಭಿನ್ನ ಕಾರ್ಯಕ್ರಮ ಮಾಡ್ತಾರೆ. ಈ ಸಸಿ ನೆಟ್ಟುವ ಕಾರ್ಯಕ್ರಮ, ಈ ಸಸಿ ನೀಡುವ ಕಾರ್ಯಕ್ರಮ ಏನು ಈ ಜೈ ಭೀಮ್ ನ್ಯೂಸ್ ಚಾನಲ್ ವತಿಯಿಂದ ಜಿಲ್ಲಾ ವರದಿಗಾರರಾದಂಥ ನನ್ನ ಆತ್ಮೀಯ ಸಹೋದರರು ಜೈ ಭೀಮ್ ಅವರೇ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಯಾಕಂದರೆ ಇವತ್ತ ಪರಿಸರ ಯಾವ ರೀತಿ ಹದಗೆಟ್ಟಿದೆ, ಪರಿಸರ ಇಲ್ಲ ಅನ್ನೋ ಸಲುವಾಗಿ ನಾವೆಲ್ಲ ಗಾಳಿ ಇಲ್ಲ, ನಮ್ಮ ವಾತಾವರಣ ಯಾವ ಬದುಕಿನಲ್ಲಿ ಬದುಕ್ತಾ ಇದ್ದೀವೋ ಸಸಿ ಮೇಗೆ ಹೋಗ್ತದೆ. ನಾವು ಎಷ್ಟು ಹೆಚ್ಚು ಸಸಿಗಳನ್ನು ನಡ್ತೀವೋ ಅಷ್ಟು ನಮ್ಮ ಗಾಳಿ, ನಮ್ಮ ಆರೋಗ್ಯ, ನಮ್ಮ ಆಯಸ್ಸು ಬಳಸ್ತದೆ. ಸೊ ಇವುಗಳನ್ನು ನಾವು ಇವತ್ತಿನ ದಿವಸ ಈ ಸಸಿ ನೀಡುವ ಕಾರ್ಯಕ್ರಮ ಏನು ಮಾಡಿದಾರೋ ಇದು ಪ್ರತಿ ವರ್ಷ ಹೆಚ್ಚಿನ ಮಟ್ಟಿನಲ್ಲಿ ಜಾಗೃತಿಯಾಗಿ ಮೂಡಿ ಇವರಿಗೆ ಶುಭವಾಗಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಈ ಕೆಲಸ ಮಾಡಿದ್ದಾರೆ. ಮಧ್ಯದಲ್ಲೂ ಇಂಥ ಯಾವರ ಕಾರ್ಯಕ್ರಮಗಳನ್ನು ಬಂದರೆ ಇವರೆಲ್ಲ ಜೈ ಭೀಮ್ ನ್ಯೂಸ್ ಚಾನಲ್ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಇಬ್ಬರು ಕೂಡಿ ಗಟ್ಟಿಯಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ. ಉಮೇಶ್ ಕುಮಾರ್ ಸಾವರ್ಕರ್, ಕರ್ನಾಟಕ ರಾಜ್ಯ ವಿಭಾಗೀಯ ಸಂಚಾಲಕರು, ಬೀದರ್.